ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹದಿನೈದು ಆಯ್ತಲ್ಲ, 15 ಹೇಳ್ಬೇಕಾ? ಸರಿ ಎನಿಸುವನು ಸಾಲ್ವನಿಗೆ, ಶಂಕರ ನಿಗಧ ಮನು ದಶಗುಣದಿ. ಶಂಬರಗೆ ಷಡ್ಗುಣ ನೀಚನೆ ನಿಪ ಹಿಡಿಂಬಿಕಾ ಬಾಣ. ಅಸುರನು ಕೀಚಕ ದ್ವಾಪರನು, ನಾಲ್ವರು ಸಮರು ದ್ವಾಪರನೆ ಶಕುನಿಯು. ಹರಿಸಿದನು ಕೌರವಗೆ ಸೋದರ ಮಾವನ ಹುದೆಂದು. ದೈತ್ಯರ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ. ಹಿಂದೆ ಶಂಬರಾಸುರ ಅವರ ಬಗ್ಗೆ ಹೇಳಿದ್ರು. ಶಂಬರಾಸುರ ಆ ತಾರಕಾಸುರನಿಗಿಂತಲೂ 6 ಗುಣಗಳು ಕಡಿಮೆ ಅಂತ ಹಿಂದೆ ಪದ್ಯದಲ್ಲಿ ಹೇಳಿದ್ರು. ಶಂಬರ ತಾರಕಾಸುರ ಗಧಮ ಷಡ್ಗುಣದಿ ಅಂತ ಹಿಂದೆ ಹೇಳಿದ್ರು. ಶಂಬರಾಸುರ ತಾರಕಾಸುರಕ್ಕಿಂತ 6 ಗುಣಗಳು ಕಡಿಮೆ ಅಂತ ಹೇಳಿದ್ರು. ಅಂದ್ರೆ ಶಂಬರಾಸುರನವರಿಗೆ ತಾರತಮ್ಯ ಹೇಳಿದಂತೆ ಆಯಿತು. ಅದಾದ ನಂತರ ಮುಂದಿನ ತಾರತಮ್ಯ ಹೇಳ್ತಾ ಇದ್ದಾರೆ. ಸರಿ ಎನಿಸುವನು ಸಾಲ್ವನಿಗೆ ಸಮಾನ ಅಂತ ಅನಿಸ್ತಾನೆ. ಯಾರು ಹಿಂದೆ ಹೇಳಿದವನು ಅಂತ ಅರ್ಥ. ಹಿಂದೆ ಶಂಬರನೇ ನಿಂದ್ರಿಸಿದ್ದಕ್ಕಾಗಿ ಆ ಶಂಬರಾಸುರ ಈ ಸಾಲ್ವನಿಗೆ ಸಮಾನ ಅಂತ ಅರ್ಥ. ಸಾಲ್ವ ಅಂತಂಬೋನು ಈ ಕೃಷ್ಣ ಪರಮಾತ್ಮನ ಕಾಲದಲ್ಲಿ ಇದ್ದ ಸಾಲ್ವರಾಜ ಅಂತ. ಅವನು ಈ ರಥವನ್ನೇರಿ ಉಪರಿಚರ ಅಂದ್ರೆ ಆಕಾಶದ ಸಂಚಾರ ಮಾಡತಕ್ಕಂತಹ ರಥವನ್ನು ಪಡೆದಿರ್ತಾನೆ. ತಪಸ್ಸು ಮಾಡಿ ಅಂತಹ ಅದ್ಭುತವಾದ ರಥವನ್ನು ಪಡೆದಿರ್ತಾನೆ. ಆ ಸಾಲ್ವ ಆ ಕೃಷ್ಣ ಪರಮಾತ್ಮ ಕೊಂತಾನ ಅವನಕ್ಕ ಅನಂತರ ಆ ಸಾಲ್ವನನ್ನು. ಅವನೊಬ್ಬ ಮಹಾಸುರ. ಈ ಸಾಲ್ವ ಎಂಬ ಅಸುರ ಈ ಶಂಬರಾಸುರನಿಗೆ ಸಮಾನ. ಸರಿ ಎನಿಸುವನು ಸಾಲ್ವನಿಗೆ ಅಂದ್ರೆ ಹಿಂದೆ ಹೇಳಿರತಕ್ಕಂತಹ ಶಂಬರಾಸುರ ಈ ಸಾಲ್ವನಿಗೆ ಸಮಾನನಾದವನು. ಆದಮೇಲೆ ಶಂಕರನಿಗೆ ಅಧಮನು ದಶಗುಣದಿ. ಇವನು ಎಂಥವನು ಅಂದ್ರೆ ಮಣಿಮಂತನಿಗಿಂತ ಶಂಕರನಿಗೆ ಅಧಮನು 10 ಗುಣದಿಂದ ಕಡಿಮೆ. ಇವೆಲ್ಲ ಸ್ವಲ್ಪ ಹೇಳೋದು ಕಷ್ಟ ಆಗ್ತದೆ. ಶಂಕರನಿಗೆ, ಶಂಕರ ಅಂದ್ರೆ ಯಾರಪ್ಪ ಅಂತಂದ್ರೆ ಮಣಿಮಂತ. ಹಿಂದೆ ಮಣಿಮಂತನ ಬಗ್ಗೆ ಬಂತಲ್ಲ, ಯಾವ ಭೀಮಸೇನ ದೇವರು ಸೌಗಂಧಿಕಾ ಪುಷ್ಪವನ್ನು ತರ್ಲಿಕ್ಕೆ ಹೋಗಿ ಮಣಿಮಂತ ಮೊದಲಾದಂತಹ ಅಸುರರನ್ನೆಲ್ಲ ಸಂಹಾರ ಮಾಡಿದ್ನಲ್ಲ. ಆ ಮಣಿಮಂತ ಏನಿದ್ದಾನಲ್ಲ, ಆ ಮಣಿಮಂತನಿಗಿಂತಲೂ ಇವರು ಈ ಶಂಬರಾಸುರ ಸಾಲ್ವ ಇವರು ಕಡಿಮೆ ಅಂತ ಅರ್ಥ. 10 ಗುಣದಿಂದ ಇವರು ಕಡಿಮೆಯಾಗಿದ್ದಾರೆ. ಶಂಕರನಿಗೆ ಅಧಮನು ಅಂತಂದ್ರು. ಶಂಕರ ಅಂತಂದ್ರೆ ಶಂಕರಾಚಾರ್ಯ ಅಂತ ಅರ್ಥ. ಹೀಗಾಗಿ ಮಣಿಮಂತ ಅವತಾರ ಯಾರೋ ಸಾಧಾರಣ ಅಲ್ಲವ, ಮಣಿಮಂತನ ಅವತಾರ. ಮಣಿಮಂತನೆಂಬಂತಹ ಮಹಾ ಅಸುರ, ಆ ಅಸುರ ಅವತಾರನೇ ಇವನು. ಅವನು ಬಂದು ಅನೇಕ ವೇದ ವಿರುದ್ಧವಾದಂತಹ ಮತಗಳನ್ನು, ಜೀವಬ್ರಹ್ಮೈಕ್ಯವನ್ನು, ಪ್ರಪಂಚ ಮಿಥ್ಯಾ ಅಂತಂಬುದನ್ನು ಎಲ್ಲವನ್ನು ಪ್ರಚಾರ ಮಾಡಿದ. ಆ ಮತವನ್ನು ಮತ್ತು ನಿರ್ಣಯ ಮಾಡಲಿಕ್ಕಾಗಿ ಶ್ರೀಮದಾಚಾರ್ಯರು ಅವತಾರ ಮಾಡಬೇಕಾಗಿ ಬಂತು.
ಹೀಗಾಗಿ ಅಂತಹ ಮಣಿಮಂತ ಏನಿದ್ದಾನೆ ಆ ಮಣಿಮಂತನಿಗಿಂತಲೂ ಇವನು 10 ಗುಣ ಕಡಿಮೆ. ಮತ್ತೆ ಶಂಬರಗೆ ಷಡ್ಗುಣ ನೀಚ ನೆನಿಪ ಹಿಡಿಂಬಿಕಾ. ಶಂಬರನಿಗಿಂತ ಹಿಡಿಂಬಾಸುರ, ಏನು ಭೀಮಸೇನ ದೇವರು ಕೊಂದ್ರಲ್ಲ ಹಿಡಿಂಬಾಸುರನನ್ನ, ಆ ಹಿಡಿಂಬಾಸುರ 6 ಗುಣಗಳಿಂದ ಕಡಿಮೆ. ಶಂಬರಾಸುರನಿಗಿಂತಲೂ ಹಿಡಿಂಬಾಸುರ 6 ಗುಣಗಳಿಂದ ಕಡಿಮೆ ಆಗಿದ್ದಾನೆ. ಷಡ್ಗುಣ ನೀಚ ನೆನಿಪ ಹಿಡಿಂಬಿಕಾ. ಬಾಣಾಸುರನು ಕೀಚಕ. ಇನ್ನ ಬಾಣಾಸುರ ಏನಿದ್ದಾನೆ ಆ ಬಾಣಾಸುರನೇ ಕೀಚಕ ಎಂಬ ತಾನು ಹುಡ್ತಾನೆ. ಯಾವ ಭೀಮಸೇನ ದೇವರು ಕೀಚಕನನ್ನ ಕೊಂದ್ರಲ್ಲ ಅಜ್ಞಾತವಾಸದಲ್ಲಿ, ಆ ಕೀಚಕ ಯಾರು ಅಂತಂದ್ರೆ ಬಾಣಾಸುರ ಎಂಬಂತಹ ಅಸುರ ಅವನೊಬ್ಬನು. ಆ ಬಾಣಾಸುರನೇ ಕೀಚಕನಾಗಿ ಹುಟ್ಟಿದ್ದಾನೆ. ಬಾಣಾಸುರನು ಕೀಚಕ. ದ್ವಾಪರ ಅಂದ್ರೆ ಯಾರು ಅಂತಂದ್ರೆ ದ್ವಾಪರ ಯುಗಕ್ಕೆ ಅಭಿಮಾನಿ ಅವನೇ ಶಕುನಿ. ಈಗ ನಾವು ಶಕುನಿ ಮಾಮ ಅಂತಂತೀವಲ್ಲ, ಆ ಸೋದರ ಮಾವ, ದುರ್ಯೋಧನನಿಗೆ ಸೋದರ ಮಾವ ಏನಿದ್ದಾನೆ ಅವನು ಯಾರು ಶಕುನಿ ಅಂತಂದ್ರೆ ದ್ವಾಪರ ಎನ್ನುವಂತಹ ಅಸುರನ ಅವತಾರ ಅವನು. ಕೀಚಕ ಏನೋ ಬಾಣಾಸುರನ ಅವತಾರ, ಈ ಶಕುನಿ ಬಂದು ದ್ವಾಪರನ ಅವತಾರ. ದ್ವಾಪರನು 4 ಸಮರು, ದ್ವಾಪರನೇ ಶಕುನಿಯು. ಈ ದ್ವಾಪರನೇ ಶಕುನಿಯ ಬಂದಿದ್ದಾನೆ. ಕೆಲವು ಜನ ಹೇಳೋದಿರ್ತಾರೆ, ಪಾಪ ಶಕುನಿ ಬಹಳ ಯಾವ್ದೋ ಸಿನಿಮಾ ತೋರಿಸ್ತಾ ಇರ್ತಾರೆ ಕೆಲವು. ಶಕುನಿ ಆ ಕೌರವನ ಸಂಹಾರ ಮಾಡಬೇಕು ಅಂತೇಳಿ ಅವ್ರ ಹತ್ರ ಸೇರಿ ಪಾಪ ಪಾಂಡವರಿಗೆ ಅನುಕೂಲ ಮಾಡಿದ, ಹಿಂಗೆಲ್ಲ ಏನೇನೋ ತೋರಿಸ್ತಾ ಇರ್ತಾರೆ. ಯಾವ ಎಲ್ಲ ಸುಳ್ಳು. ಶಕುನಿ ಅವನು ಕೂಡ ದೊಡ್ಡ ಅಸುರನೇ. ಅವನೇನು ಪಾಪ ಪಾಂಡವರಿಗೆ ಅನುಕೂಲ ಮಾಡಬೇಕು ಅಂತ ಹಿಂಗೇನು ಮಾಡಿಲ್ಲ ಅವನು. ಶಕುನಿ ಕೂಡ ಅಸುರನೇ. ಯಾರವನು ಅಂದ್ರೆ ದ್ವಾಪರಕ್ಕೆ ಅವನು ಅಭಿಮಾನಿ. ಅಭಿಮಾನಿಗಳು ದೇವತೆಗಳು ಇರ್ತಾರೆ, ದೈತ್ಯರು ಇರ್ತಾರೆ. ಹೇಗೆ ನಮ್ಮ ಶರೀರದಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಹಾಗೆ ತತ್ವಾಭಿಮಾನಿ ಅಸುರರು ಇರ್ತಾರೆ. ಹಾಗೆ ಈ ದ್ವಾಪರಕ್ಕೆ ಅಭಿಮಾನಿಯಾದವನು ಈ ಶಕುನಿ. ಹೆಸರು ದ್ವಾಪರ, ಅವನೇ ಈಗ ಶಕುನಿಯಾಗಿ ಹುಟ್ಟಿದ್ದಾನೆ. ದ್ವಾಪರನೇ ಶಕುನಿಯು. ಅವನು ಯಾರು? ಕರೆಸಿದನು ಕೌರವಗೆ ಸೋದರ ಮಾವನಹುದೆಂದು. ಆ ಶಕುನಿಯೇ ಕೌರವಗೆ ಅಂದ್ರೆ ದುರ್ಯೋಧನನಿಗೆ ಸೋದರ ಮಾವ ಅಂತ ಕರೆಸಿದ್ದಾನೆ. ಸೋದರ ಮಾವ ಅಂದ್ರೆ ಶಕುನಿಗೆ ಇವನು ಸೋದರ ಮಾವನಾಗ್ತಾನೆ. ಇದು ಕೌರವನಿಗೆ ಇವನು ಸೋದರ ಮಾವನಾಗ್ತಾನೆ. ಅಂತಹ ಶಕುನಿ ಯಾರು ಅಂದ್ರೆ ದ್ವಾಪರಕ್ಕೆ ಅಭಿಮಾನಿ. ಈ ರೀತಿಯಾಗಿ ಅವರ ಒಂದು ಈಗ 4 ಹಿಡಿಂಬ, ಬಾಣ, ದ್ವಾಪರ, ಕೀಚಕ ಅಂತ 4 ಜನರ ಬಗ್ಗೆ ಹೇಳಿದ್ರಲ್ಲ, ಈ 4 ಜನ ಸಮಾನ. ಹಿಡಿಂಬಾಸುರ, ಬಾಣಾಸುರ, ದ್ವಾಪರ, ಕೀಚಕ, ಈ 4 ಜನ ಸಮಾನರು ಎಂಬ ಮಾತನ್ನು ಇಲ್ಲಿ ತಾರತಮ್ಯದಲ್ಲಿ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಹಾ ಹೌದು, ಅವರೇ. ಶಂಕರಾಚಾರ್ಯ. ಹೀಗಾಗಿ ಆತ ಯಾರು ಅಂತಂದ್ರೆ ಮಣಿವಂತ ಎಂಬಂತಹ ದೈತ್ಯ. ಅವನು ಬಂದು ಎಲ್ಲ ಜಗತ್ತೆಲ್ಲ ಮಿಥ್ಯ, ನಾನು ದೇವರು ಒಂದೇ ಅಂತ ಸಿದ್ಧಾಂತವನ್ನು ಪ್ರಚಾರ ಮಾಡಿದ ಮಹಾ ಅಸುರ. ಹೀಗಾಗಿ ಅವನನ್ನು ಖಂಡನ ಮಾಡ್ಲಿಕ್ಕಾಗಿ ಶ್ರೀಮದಾಚಾರ್ಯರು ಅವತಾರ ಮಾಡಬೇಕಾಗಿ ಬಂತು. ಬರ್ಕೊಳ್ರಿ. ಶಂಬರಾಸುರನು ಸಾಲ್ವನಿಗೆ ಸಮಾನ. ಇವನು ಮಣಿವಂತನಿಗಿಂತಲೂ ಹತ್ತು ಗುಣ ಕಡಿಮೆ.
ಹಾ ಕಡಿಮೆ ಅಂದ್ರೆ ಇನ್ನ ಅಥವಾ ಇನ್ನೂ ನೀಚ ಅಂತ ಅರ್ಥ. ಕಡಿಮೆ ಅಂದ್ರೆ ಹಾ ಶಂಬರನಿಗಿಂತ ಹಿಡಿಂಬಾಸುರನು 6 ಗುಣಗಳಿಂದ ಕಡಿಮೆ. ಬಾಣಾಸುರನೇ ಕೀಚಕ. ದ್ವಾಪರನೇ ಶಕುನಿ. ಅವನು ದುರ್ಯೋಧನಾದಿ ಕೌರವರಿಗೆ ಸೋದರಮಾವನೆಂದು ಕರೆಸಿದ. ಹಿಡಿಂಬ, ಬಾಣಾಸುರ, ದ್ವಾಪರ, ಕೀಚಕ ಈ 4 ಜನ ಸಮಾನರು. ಸರಿ ಎನಿಸುವನು ಸಾಲ್ವನಿಗೆ ಶಂಕರ ನಿಗಧಮನು ದಶಗುಣದಿ. ಶಂಬರಗೆ ಷಡ್ಗುಣ ನೀಚನೆನಿಪ ಹಿಡಿಂಬಿಕಾ ಬಾಣ. ಅಸುರನು ಕೀಚಕ ದ್ವಾಪರನು. ನಾಲ್ವರು ಸಮರು ದ್ವಾಪರನೆ ಶಕುನಿಯು. ಕರೆಸಿದನು ಕೌರವಗೆ ಸೋದರ ಮಾವನಹುದೆಂದು. ನಮುಚಿಲ್ವಲಟಾಕ ನಾಮಕ. ಸಮರು ಬಾಣಾದ್ಯರಿಗೆ ದಶಗುಣ. ನಮುಚಿ ನೀಚನು 3 ಗುಣದಿಂದ ಧಮವಾತಾಪಿ. ಕುಮತಿ ಧೇನುಕ 100 ಗುಣದಿಂದ. ಅಮರ ರಿಪು ವಾತಾಪಿ ಗಧಮನು. ವಮನ ಧೇನುಕ ನಿಂತಲರ್ಧ ಗುಣಾಧಮನು ಕೇಶಿ. ಮುಂದ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ. ನಮುಚಿ ಇಲ್ವಲ ಪಾಕ
ಇವರು ಸಮರು ಅಂತ ಹೇಳಿದರು. ಮೂರು ಜನ ಸಮಾನರು. ಯಾರು? ನಮುಚಿ, ಇಲ್ವಲ, ಪಾಕ. ನಮುಚಿ ಅಂತಂಬವನು ಅವನೊಬ್ಬ ಮಹಾಸುರ. ಅವನನ್ನು ದೇವೇಂದ್ರ ಸಂಹಾರ ಮಾಡ್ತಾನೆ. ಈ ದೇವಾಸುರ ಸಂಗ್ರಾಮದಲ್ಲಿ ಭಾಗವತದಲ್ಲಿ ವರ್ಣನೆ ಬರ್ತದೆ. ಆ ನಮುಚಿಯನ್ನು ಅದ್ಭುತವಾಗಿ ತಾನು ಯುದ್ಧ ಮಾಡಿ ದೇವೇಂದ್ರ ಸಂಹಾರ ಮಾಡ್ತಾನೆ. ಮತ್ತು ಪಾಕ ಎಂಬ ಸುರನು ಕೂಡ ಅವನನ್ನು ಕೂಡ ಸಂಹಾರ ಮಾಡ್ತಾನೆ ದೇವೇಂದ್ರ. ಯಾಕೆ? ಪಾಕರಿಪು ಅಂತ ಈ ದೇವೇಂದ್ರನಿಗೆ ಹೆಸರು. ಪಾಕರಿಪು, ಪಾಕಾರಿ ಅಂತ ಕರೀತಾರೆ ದೇವೇಂದ್ರನನ್ನು. ಪಾಕಾರಿ ಅಂತಂದ್ರೆ ಪಾಕ ಎಂಬ ಸುರನ ಶತ್ರು ಅಂತ ಅರ್ಥ. ಹೀಗಾಗಿ ನಮುಚಿ, ಪಾಕ ಇವರಿಬ್ಬರನ್ನು ದೇವೇಂದ್ರ ಆ ದೇವಾಸುರ ಸಂಗ್ರಾಮದಲ್ಲಿ ಸಂಹಾರ ಮಾಡ್ತಾನೆ. ಇನ್ನೊಬ್ಬ ಇಲ್ವಲ ಅಂತ, ಇಲ್ವಲ ವಾತಾಪಿ ಅಂತ ಇಬ್ಬರು ಇದ್ರಲ್ಲ. ಆ ಇಲ್ವಲ ವಾತಾಪಿ ಅವರಿಬ್ಬರು ಏನ್ ಮಾಡ್ತಾ ಇದ್ರು? ರಾಮಾಯಣದಲ್ಲಿ ಬರ್ತದೆ. ಅವರಿಬ್ಬರು ಹಾದಿ ಹೋಗತಕ್ಕಂತಹ ಅವ್ರನ್ನೆಲ್ಲ ಏನೋ ಊಟ ಕರಿತಾ ಇದ್ರಂತ. ಆಚಾರ್ಯ ಇವತ್ತು ನಮ್ಮ ಮನೆಯಲ್ಲಿ ಶ್ರಾದ್ದ ಇದೆ, ಊಟಕ್ಕೆ ಬರ್ಬೇಕು. ಪಾಪ ಬ್ರಾಹ್ಮಣರು ಹೋಗ್ತಾ ಇದ್ರು ಪಾಪ ಶ್ರಾದ್ದದ ಊಟ ಅಂತ ಹೇಳಿ. ಇವೇನ್ ಮಾಡ್ತಾ ಇದ್ರು? ಆ ಶ್ರಾದ್ದ ಕಾಲಕ್ಕೆ ಹಿಂದಿನ ಕಾಲದಲ್ಲಿ ಆ ಮಾಂಸವನ್ನು ಬಡಿಸುವ ಸಂಪ್ರದಾಯ ಇತ್ತು. ಹೀಗಾಗಿ ಇಲ್ವಲ ಎಂಬನೇನ್ ಮಾಡ್ತಾ ಇದ್ದ? ಆ ವಾತಾಪಿಯನ್ನು ಕೊಂದು ಬಿಡ್ತಾ ಇದ್ದ. ಕೊಂದು ಅವನ ಮಾಂಸ ಬಡಿಸ್ತಾ ಇದ್ದ ಬ್ರಾಹ್ಮರಿಗೆ. ಬ್ರಾಹ್ಮರು ತಿಂದ ಮೇಲಕ್ಕೆ ಇವನು ವಾತಾಪಿ ಹೊರಕ ಬಾ ಅಂತ ಕರಿತಾ ಇದ್ದ. ಅವ್ರು ಹೊಟ್ಟೆ ಸೀಳಿಸ್ಕೊಂಡು ಆತ ಹೊರಗೆ ಬರ್ತಾ ಇದ್ದ. ಅವರಿಬ್ಬರು ಸೇರಿ ಆ ಬ್ರಾಹ್ಮಣ ಕೊಂದು ತಿಂದು ಬಿಡ್ತಾ ಇದ್ರು. ಇಂತಹ ಮಹಾಭಯಂಕರ ರಾಕ್ಷಸರಿದ್ರು ಅವರು. ಆಗ ಋಷಿಮುನಿಗಳೆಲ್ಲರೂ ಕೂಡ ಆ ಅಗಸ್ತ್ಯರನ್ನು ಪ್ರಾರ್ಥನೆ ಮಾಡ್ತಾರೆ. ಮಹಾನುಭಾವರೇ ಈ ರೀತಿಯ ಮಾಡ್ತಾ ಇದ್ದಾನೆ ಅಂತಂದ್ರೆ ನಾನು ಮಾಡ್ತೀನಿ ತಾಳ ಅವರಿಗೆ ಅಂತ ಹೇಳಿ ಅಗಸ್ತ್ಯರು ಹೋಗ್ತಾರೆ. ಸಾಧಾರಣ ಅವ್ರು ಕರೀತಾರೆ, ಆಚಾರ್ಯ ಬರ್ರಿ ಊಟಕ್ಕ. ಬರ್ತೀನಿ ನಡಿ ಅಂತಂದು. ಮಾಮೂಲಾಗಿ ಪಾಪ ಅವ್ರು ಕೊಂದ ವಾತಾಪಿಯನ್ನು ತಿಂದುಬಿಟ್ರು ಅಗಸ್ತ್ಯರ. ತಿಂದು ಬಂದ್ಮೇಲಕ್ಕೆ ವಾತಾಪಿ ಹೊರಕ್ಕ ಬಾ ಅಂತ ಕರೆದ. ವಾತಾಪಿ ಜೀರ್ಣೋಭವ, ವಾತಾಪಿ ಜೀರ್ಣೋಭವ ಅಂದ್ಬಿಟ್ರು ಅಗಸ್ತ್ಯರು. ಗೋವಿಂದ ಗೋವಿಂದ. ಆ ತಿಂದು ಒಳಗ ವಾತಾಪಿ ಹೆಂಗೆ ಜೀರ್ಣ ಆಗ್ಬಿಟ್ಟ, ಇನ್ನೆಲ್ಲಿ ಬರ್ತಾನೆ. ಹೀಗಾಗಿ ಅಂತಹ ಮಹಾಸುರನಾದಂತಹ ವಾತಾಪಿಯನ್ನು ಸಂಹಾರ ಮಾಡಿದ ಮಹಾನುಭಾವರು ಅಗಸ್ತ್ಯರು. ಅದಕ್ಕೆ ನಮ್ಮಲ್ಲಿ ಸಂಪ್ರದಾಯ ಒಂದು ಊಟ ಅಂದ್ಮೇಲಕ್ಕೆ ಹೊಟ್ಟಿ ಮೇಲೆ ಕೈ ಆಡಿಸ್ಕೊಂತ ವಾತಾಪಿ ಜೀರ್ಣಂ ಅಂತ ಹಿಂದೆ ಹುಡುಗರು ಕೂಡ ಹೇಳ್ತಾ ಇದ್ರು. ಈಗೆಲ್ಲ ಅಷ್ಟು ತಿನ್ನು ಕೂಡ ತಿನ್ನೋದಿಲ್ಲ ಹುಡುಗರು, ಓಡೋದಿರ್ತಾರ ಸ್ಕೂಲ್ಗೆ, ಇನ್ನೇನು ಜೀರ್ಣ ಆಗ್ತದೆ. ಹೀಗಾಗಿ ಆ ಊಟ ಹೊಟ್ಟೆ ತುಂಬ ಊಟ ಅಂದ್ಮೇಲಕ್ಕ ಹೊಟ್ಟಿ ಮೇಲೆ ಕೈ ಆಡಿಸ್ಕೊಂತ ವಾತಾಪಿ ಜೀರ್ಣಂ ಅಂತ ಹೇಳ್ಕೊಡ್ತಾ ಇದ್ರು. ಕಾರಣ ಇದು ಅಂದ್ರೆ ಆ ವಾತಾಪಿಯನ್ನು ಕೂಡ ತಿಂದು ಜೀರ್ಣ ಮಾಡಿದಂತಹ ಆ ಲೋಕೋಪಕಾರ ಮಹಾನುಭಾವರು ಅಗಸ್ತ್ಯ ಮಹಾಮುನಿಗಳು. ಈಗ ಅಂತಹ ಮಹಾಸುರ ಇಲ್ವಲ, ಆ ವಾತಾಪಿ ಮತ್ತು ಇಲ್ವಲ ಅಂತ. ಈ ಇಲ್ವಲ, ನಮುಚಿ, ಪಾಕ ಈ ಮೂರು ಜನ ಸಮಾನರು. ನಮುಚಿ, ಇಲ್ವಲ, ಪಾಕನಾಮಕ ಸಮರು, ಮೂರು ಜನ ಸಮಾನರು. ಇವರು ಬಾಣಾದ್ಯರಿಗೆ ದಶಗುಣ ನಮುಚಿ ನೀಚನು. ಇವರೆಲ್ಲ ಕೂಡ ಬಾಣಾದ್ಯರಿಗೆ ಹಿಂದೆ ಬಂತಲ್ಲ, ಬಾಣ 4 ಜನ ಸಮಾನರು ಅಂತ ಹೇಳಿದ್ರಲ್ಲ, ಹಿಡಿಂಬ, ಬಾಣ, ದ್ವಾಪರ, ಕೀಚಕ. ಬಾಣಾದ್ಯರಿಗೆ ಆ ಬಾಣ ಮೊದಲಾದಂತಹವರಿಗಿಂತಲೂ ಈ ನಮುಚಿ 10 ಗುಣ ಕಡಿಮೆ ಆದವನು. ನಮುಚಿ ಅಂತಂದ್ರೆ ಏನಂತ ಈ 3 ಜನ ಬರ್ತಾರ ಅವಾಗ. 3 ಜನ ಸಮಾನರು ಅಂತ ಹೇಳಿದಾರಲ್ಲ, ಹೀಗಾಗಿ ನಮುಚಿ ಅಂದ್ರೆ ನಮುಚಿ, ಇಲ್ವಲ, ಪಾಕ 3 ಜನ ಅಂತ ಅರ್ಥ. ಸೊ ಆ ಬಾಣ ಮೊದಲಾದವರಿಗಿಂತಲೂ ಈ ನಮುಚಿ ಮೊದಲಾದವರು 10 ಗುಣ ಕಡಿಮೆ ಇದ್ದಾರೆ ಅಂತ ಅರ್ಥ. ನಮುಚಿ ನೀಚನು. ಅದಾದ್ಮೇಲೆ 3 ಗುಣದಿಂದ ಧಮ ವಾತಾಪಿ, ಅವನಿಗಿಂತಲೂ 3 ಗುಣ ಕಡಿಮೆ ವಾತಾಪಿ. ವಾತಾಪಿ ಅವನು ಎರಡನೇವನು, ಕೊಂದು ಹಾಕ್ತಾ ಇದ್ರಲ್ಲ ಆ ವಾತಾಪಿ. ಆ ವಾತಾಪಿ ಜೀರ್ಣ ಬಿಟ್ಟ ಅಗಸ್ತ್ಯರ ಹೊಟ್ಟೆಯಲ್ಲಿ. ಆ ವಾತಾಪಿ ಇವರಿಗಿಂತಲೂ ಈ ನಮುಚಿ ಮೊದಲಾದವರಿಗಿಂತಲೂ 3 ಗುಣ ಕಡಿಮೆ ಆದವನು. 3 ಗುಣದಿಂದ ಧಮ ವಾತಾಪಿ. ಅದಾದ್ಮೇಲೆ ಕುಮತಿ ಧೇನುಕ 100 ಗುಣದಿಂದ ಅಮರರಿಪು ವಾತಾಪಿಗೆ ಅಧಮನು. ಇನ್ನ ಧೇನುಕಾಸುರ ಅಂತ. ಕುಮತಿ ಧೇನುಕ. ಕುಮತಿ ಅಂದ್ರೆ ಕೆಟ್ಟ ಬುದ್ಧಿ ಉಳ್ಳವನು. ಆ ಕೆಟ್ಟ ಬುದ್ಧಿ ಉಳ್ಳಂತಹ ಧೇನುಕಾಸುರ ಅಂತ ಭಾಗವತದಲ್ಲಿ ಕೇಳ್ತೀವಿ. ಕೃಷ್ಣ ಪರಮಾತ್ಮ ಆ ಧೇನುಕಾಸುರನನ್ನು, ಕೃಷ್ಣ ಡೈರೆಕ್ಟ್ ಹಾಕೊಳ್ಳೋದಿಲ್ಲ, ಬಲರಾಮ ದೇವರು ಸಂಹಾರ ಮಾಡ್ತಾನೆ. ತಾಳವನದಲ್ಲಿ ಹೋದ ಕಾಲಕ್ಕೆ ಕತ್ತಿ ರೂಪದಿಂದ ಬರ್ತಾನೆ ಅವನು ಧೇನುಕಾಸುರ. ಎಲ್ಲರೂ ಗೋಪಾಲಕರೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಕೃಷ್ಣ ಆ ತಾಳ ವನ ಇದೆ, ಅಲ್ಲಿ ತಾಳ ಗಿಡಗಳು ಒಳ್ಳೆ ಸಿಹಿ ಹಣ್ಣುಗಳವ, ಹೋಗಬೇಕು. ಆದ್ರೆ ಅಲ್ಲಿ ಧೇನುಕಾಸುರ ಎಂಬ ಒಬ್ಬ ರಾಕ್ಷಸ ಇದ್ದಾನೆ, ಅವನು ಹೆದರಿಕೆಯಿಂದ ಹೋಗೋಣಿಲ್ಲ ಅಂದ್ರೆ ಸರಿ ಹೋಗೋಣ ನೋಡ್ರಿ ಅಂತ ಕರ್ಕೊಂಡು ಹೋಗ್ತಾನೆ. ಬಲರಾಮ ಹಿಂದೆ ಬರ್ತಾನ, ಎಲ್ಲ ಗೋಪಾಲಕರು ಹೋಗ್ತಾರೆ.
ಆಗ ಅವನು ಕತ್ತಿ ರೂಪದಿಂದ ಬರ್ತಾನೆ, ಕತ್ತಿ ಸೈನ್ಯ, ಆ ಸೈನ್ಯ ಸಮೇತ ಬರ್ತಾನೆ. ಒಂದು ಹಿಂದೆ ಕಾಲದಿಂದ ಹೊಡೆಯೋ ಅಭ್ಯಾಸ ಅಲ್ಲ ಕತ್ತಿಗೆ, ನೋಡಿರ್ತೀರಿ. ಹೀಗಾಗಿ ಹಿಂದಿನ ಕಾಯಿ ಯಾವ ಹೊಡ್ಲಿಕ್ಕೆ ಹೋಗ್ತಾನೆ, ಆಗ ಹಿಂದಿನ ಕಾಲು ಹಿಡ್ಕೊಂಡು ಬಲರಾಮ ಸರ 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 ತಿರುಗಿಸಿ ಗಿಡಕ್ಕಾಯಿ ಹೊಡಿತಾನೆ. ಹಾಗೆ ಎಲ್ಲಾ ಕತ್ತಿಗಳನ್ನು ಹೊಡೆಯುವಷ್ಟೊತ್ತಿಗೆ ಆ ಕತ್ತಿಗಳ ಮೇಲೆ ಗಿಡಕ್ಕೆ ಹೋಗಿ ಆ ತಾಳ ಹಣ್ಣುಗಳೆಲ್ಲ ಕಳ ಬೀಳ್ತವೆ, ಅವನು ಸಾಯ್ತಾನೆ. ಹೀಗಾಗಿ ಬಲರಾಮ್ ದೇವರು ಸಂಹಾರ ಮಾಡ್ತಾರೆ. ಆದ್ರೆ ಕೇಶಿ ಸಂಹಾರಿ ಅಂತ ಕೃಷ್ಣನಿಗೆ ಹೆಸರು. ಕೃಷ್ಣನಿಗೆ ಕೇಶಿ ಸಂಹಾರಿ ಅಂತ ಕರೀತಾರೆ, ಕೊಂದಿದ್ದೇನೋ ಬಲರಾಮ, ಆದ್ರೆ ಕೇಶಿ ಸಂಹಾರಿ ಅಂತ ಕೃಷ್ಣನನ್ನು ಕರೀತಾರೆ. ಯಾಕೆ ಈ ಧೇನುಕಾ ಸಂಹಾರಿ ಅಂತ ಕರೀತಾರೆ ಕೃಷ್ಣನನ್ನು? ಯಾಕೆಂದ್ರೆ ಧೇನುಕನನ್ನು ಕೊಂದಿದ್ದು ಯಜ್ಞಪಿ ಬಲರಾಮನಾದಾಗ್ಯೂ ಕೂಡ ಬಲರಾಮನಲ್ಲಿರುವಂತಹ ಆ ಭಗವಂತನ ಶುಕ್ಲಕೇಶ ಆವೇಶ ಇರೋಣದರಿಂದ ಬಲರಾಮ ಕೊಂದಂತಹ ಆ ಧೇನುಕಾಸುರನನ್ನು ಕೃಷ್ಣ ಕೊಂದ ಅಂತ ಹೇಳೋ ಪದ್ಧತಿ. ಯಾಕೆ ಸ್ವಯಂ ಬಲರಾಮನಲ್ಲ, ಅವನಲ್ಲಿರತಕ್ಕಂತಹ ಭಗವಂತನ ಶುಕ್ಲಕೇಶ ಆವೇಶದ ಪ್ರಭಾವದಿಂದ ಸಂಹಾರ ಮಾಡಿದ ಅಂತ ಹೇಳಲಿಕ್ಕಾಗಿ ಧೇನುಕಾಸುರ ಮರ್ದನ ಅಂತ ಕೃಷ್ಣನಿಗೆ ಹೆಸರು. ಅಂತಹ ಧೇನುಕಾಸುರೇನಿದ್ದಾನೆ ಕುಮತಿ ಧೇನುಕ, ಆ ಕುಮತಿ ಧೇನುಕ 100 ಗುಣದಿಂದ ಅಮರ ರಿಪು ವಾತಾಪಿಗೆ ಅಧಮನು. ಈ ಧೇನುಕಾಸುರ 100 ಗುಣದಿಂದ ಕಡಿಮೆ, ಯಾರಿಗಿಂತಲೂ? ವಾತಾಪಿಗಿಂತಲೂ. ಅಮರ ರಿಪು, ಈ ವಾತಾಪಿ ಅಂತವನು ಅಮರ ರಿಪು. ಅಮರ ಅಂದ್ರೆ ದೇವತೆಗಳು, ಅಮರ ರಿಪು ಅಂದ್ರೆ ಆ ದೇವತೆಗಳಿಗೆ ಶತ್ರುವಾದಂತಹ ಈ ವಾತಾಪಿ ಈ ಧೇನುಕನಿಗಿಂತಲೂ ವಾತಾಪಿಗಿಂತಲೂ ಧೇನುಕ 100 ಗುಣದಿಂದ ಕಡಿಮೆಯಾದವನು. ಅದಾದ ಮೇಲೆ ವಮನ ಧೇನುಕನಿಂತ ಅರ್ಧ ಗುಣ ಅಧಮನು ಕೇಶಿ. ಇನ್ನೊಬ್ಬನು ಕೇಶಿ ಅಂತ ಭಾಗವತದಲ್ಲಿ ಕೊನೆಗೆ ಬಂದ ನೋಡ್ರಿ, ಆ ಕುದುರೆ ರೂಪದಿಂದ ಬರ್ತಾನೆ ಕೇಶಿ ಎಂಬ ಅಸುರ. ಅವನ ಬಾಯಲ್ಲಿ ಕೈ ಇಟ್ಟು ಕೃಷ್ಣ ಆ ಕೈ ದೊಡ್ಡದಾಗುವಂತೆ ಮಾಡಿ ಆ ಕೇಶಿ ಎಂಬ ಅಸುರನ್ನು ಸಂಹಾರ ಮಾಡ್ತಾನೆ, ಕುದುರೆ ರೂಪದಲ್ಲಿ ಬಂದ ಕೇಶಿ. ಆ ಕೇಶಿ ಅವನು ಈ ಧೇನುಕಾಸುರಿಗಿಂತಲೂ ಅರ್ಧ ಗುಣ ಕಡಿಮೆಯಾದವನು. ಈ ರೀತಿಯಾಗಿ ಆ ನಮುಚಿಯಿಂದ ಕೇಶಿಯವರೆಗೆ ಇಲ್ಲಿ ಅವರ ತಾರತಮ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನರಕಂಡ ನಮುಚಿ ಇಲ್ವಲ ಪಾಕ ಈ 3 ಜನ ಪರಸ್ಪರ ಸಮಾನರು. ಇವರಿಗಿಂತಲೂ ಅಲ್ಲ, ಇವರು ಬಾಣ ಮೊದಲಾದವರಿಗಿಂತಲೂ 10 ಗುಣ ಕಡಿಮೆ. ಇವರಿಗಿಂತಲೂ ವಾತಾಪಿ 3 ಗುಣ ಕಡಿಮೆ. ದೇವತೆಗಳ ಶತ್ರುವಾದ ವಾತಾಪಿಗಿಂತಲೂ ಧೇನುಕಾಸುರನು 100 ಗುಣ ಕಡಿಮೆ. ಕೇಶಿ ಎಂಬುವನು ಕುಮತಿಯಾದ ಧೇನುಕನಿಗಿಂತಲೂ ಅರ್ಧ ಗುಣ ಕಡಿಮೆ.
ನಮುಚಿಲ್ವಲಪಾಕನಾಮಕ ಸಮರುಬಾಣ ಅಜ್ಜರಿಗೆ ದಶಗುಣ ನಮುಚಿ ನೀಚನು ಮೂರು ಗುಣದಿಂದ ಧಮವಾತಾಪಿ ಕುಮತಿಧೇನು ಕನೂರು ಗುಣದಿಂದ ಮರರ್ಪುವಾತಾಪಿ ಗಧಮನು ವಮನಧೇನುಕ ನಿಂತಲರ್ಧ ಗುಣಾಧಮನು ಕೇಶಿ ಮತ್ತೆ ಕೇಶೀನಾಮಕ ತೃಣಾವರ್ತ ಸಮಲವಣಾಸುರನು ಒಂದತ್ತು ನೀಚಾರಿಷ್ಟನಾಮಕ ಪಂಚಗುಣದಿಂದ ದೈತ್ಯ ಸತ್ತಮಹಂಸಡಿವಿಕ ಪ್ರಮತ್ತವೇನನು ಪೌಂಡ್ರಕನು 9 ಗುಣದಿಂದ ಧರ್ಮ ಮೂವರು ಲವಣನಾಮಕಗೆ ಒಂಬತ್ತು ಗುಣ 9 ಇಲ್ಲ 9 ಇಲ್ಲಿ ಏನಾಯ್ತು ಕೇಶಿ ತನಕ ಬಂದರು ಹಿಂದೆ ಕೇಶಿ ಅಸ್ತ್ರ ಅದಾದ ಮೇಲೆ ಮತ್ತೆ ಕೇಶಿ ನಾಮಕ ತೃಣಾವರ್ತ ಸಮ ಈ ಕೇಶಿ ಎಂಬವನು ತೃಣಾವರ್ತ ಸಮ ತೃಣಾವರ್ತನಿಗೆ ಸಮನಾದವನು ತೃಣಾವರ್ತ ಅಂತಂದ್ರೆ ಯಾರು ಕೃಷ್ಣನ ತಗೊಂಡವನ್ನಲ್ಲ ಗಾಳಿ ರೂಪದಿಂದ ನೋಡಿ ಈ ದೈತ್ಯರ ಹೆಸರೆಲ್ಲ ಕೇಳ್ತಾ ಇದ್ರೆ ಒಮ್ಮೆ ಭಾಗವತ ಮಹಾಭಾರತ ಎಲ್ಲ ನೆನಪಾಗ್ತದೆ ಮಾತು ಸೊ ಯಾರ್ಯಾರನ್ನು ಭಗವಂತ ಅಥವಾ ವಾಯುದೇವರು ಬೇರೆ ಬೇರೆ ಅವರ ಕೈಯಿಂದ ಇವರೆಲ್ಲ ಹೆಂಗೆ ಹತರ ಆದರು ಅವೆಲ್ಲ ನೆನೆಸ್ಕೊಳ್ಬೇಕು ಹೀಗಾಗಿ ಬರೇ ಏನಪ್ಪ ಬರೀ ರಾಕ್ಷಸರು ಬರ್ತಾದಲ್ಲ ಬರೀ ರಾಕ್ಷಸರು ಪಾರಾಯಣ ಮಾಡಿದಂಗೆ ಆತ ಅಂತ ಅನ್ಕೋಬೇಡ್ರಿ ಅವರನ್ನ ಕೇಳಿದಾಗೆಲ್ಲ ಅವರನ್ನು ಸಂಹಾರ ಮಾಡಿದವರು ಯಾರು ಇವರೆಲ್ಲ ನಮ್ಮಲ್ಲಿದ್ದ ಮಹಾನ್ ಭಾವರೇ ಅಲ್ಲ ಮತ್ತೆ ಅವ್ರನ್ನೆಲ್ಲ ಸಂಹಾರ ಮಾಡಬೇಕು ಭಗವಂತ ನಮ್ಮಲ್ಲಿ ನಿಂತು ಆಯಾ ಅಸುರರು ಏನೇನು ಗುಣಗಳಿಗೆ ಪ್ರತಿನಿಧಿಗಳಾಗಿದ್ದಾರೆ ಅವರನ್ನು ಸಂಹಾರ ಮಾಡಬೇಕು ಈಗ ಅಲ್ಲಿ ಹೊರಗೆ ಸಂಹಾರ ಮಾಡೋದಷ್ಟೇ ಅಲ್ಲ ನಮ್ಮಲ್ಲಿ ಇದ್ದಾರೆ ಇವರೆಲ್ಲರೂ ಕೂಡ ತತ್ವಗಳಿಗೆ ಅಭಿಮಾನಿಗಳಾಗಿ ಹೀಗಾಗಿ ಇವರನ್ನು ಸಂಹಾರ ಮಾಡಿದವನು ಭಗವಂತ ಅಂತ ನೆನೆಸೋಣದ್ರಿಂದ ನಮ್ಮಲ್ಲಿರುವ ಆ ಕೆಟ್ಟ ಗುಣಗಳು ನಾಶವಾಗ್ತವೆ ಅದಕ್ಕಾಗಿ ಇವರ ಹೆಸರುಗಳನ್ನು ಕೇಳುವ ಉದ್ದೇಶ ಇದು ಹೀಗಾಗಿ ಮತ್ತೆ ಕೇಶಿ ನಾಮಕ ಈ ಕೇಶಿ ಎಂಬಂತಹವನು ತೃಣಾವರ್ತ ಸಮ ತೃಣಾವರ್ತನಿಗೆ ಸಮಾನನು ಯಾವ ತೃಣಾವರ್ತ ಮೊದಲನೇ ಪೂತನ ಸಂಹಾರ ಮಾಡಿದ ಮತ್ತೆ ಎರಡನೇದು ಶಕಟಾಸುರ ಸಂಹಾರ ಮಾಡಿದ ಮೂರನೇ ತೃಣಾವರ್ತ ಸಂಹಾರ ಮಾಡಿದ ಹೀಗಾಗಿ ಆ ಯಶೋಧ ತಾಯಿ ತೊಡೆಯನ್ನು ಗುಡಿಸಿಕೊಂಡಿದ್ದು ಕೃಷ್ಣನು ಇದ್ದಗದೆ ಭಾರ ಆಗ್ಬಿಟ್ಟ ಏನಪ್ಪಾ ಇಷ್ಟು ಭಾರ ಅದ ಅಂತ ಕಳಗಿಳಿಸಿ ಒಳಕ್ಕೋದ್ಲು ಅಷ್ಟೊಳಗೆ ಆ ತೃಣಾವರ್ತ ಸುಂಟರ ಗಾಳಿ ರೂಪದಿಂದ ಬಂದು ಕೃಷ್ಣನು ಹೊತ್ಕೊಂಡು ಹೋದ ಮೇಲೆ ಕರ್ಕೊಂಡು ಹೋದ ಮೇಲಕ್ಕೆ ಅವನ್ನ ಒಂದು ಗುದ್ದಿ ಕಳ ಬಿಡಾಕಿ ಅವನ ತಲೆ ಹೊಡೆದು ಸತ್ತ ಆ ತೃಣಾವರ್ತ ಏನಿದ್ದಾನಲ್ಲ ಅವನು ಈ ಕೇಶಿ ಎಂಬವನಿಗೆ ಸಮಾನ ಕೇಶಿ ನಾಮಕ ತೃಣಾವರ್ತ ಸಮ ಇನ್ನೊಬ್ಬ ಲವಣಾಸುರನು 10 ನೀಚ ಇವನಿಗಿಂತಲೂ ಲವಣಾಸುರ 10 ಅಂತಂದ್ರೆ 1 10 11 ಅಂತ ಅರ್ಥ
ಸೊ ಈ ಲವಣಾಸುರ ಇವನಿಗಿಂತಲೂ ಅಂದ್ರೆ ತೃಣಾವರ್ತನಿಗಿಂತಲೂ 11 ಗುಣ ಕಡಿಮೆ. ಈ ಲವಣಾಸುರ ಯಾರು ಅಂತಂದ್ರೆ ಶತ್ರುಘ್ನ ಸಂಹಾರ ಮಾಡ್ತಾರೆ. ರಾಮಾಯಣದಲ್ಲಿ ಬರ್ತದೆ. ಶತ್ರುಘ್ನ ಈ ಲವಣಾಸುರನನ್ನು ಸಂಹಾರ ಮಾಡ್ತಾನೆ. ಆ ಮಧುರಾಪಟ್ಟಣದಲ್ಲಿರ್ತಾನೆ. ಅವನನ್ನು ರಾಮಚಂದ್ರನು ಕಳಿಸ್ತಾನೆ ಅವನು ಸಂಹಾರ ಮಾಡಲಿಕ್ಕೆ ಶತ್ರುಘ್ನನನ್ನು. ಇವನಿಗೆ ಶತ್ರುಘ್ನ ಅಂತ ಹೆಸರು ಬಂದಿದ್ದಕ್ಕಾಗಿ ಶತ್ರುಗಳನ್ನು ಘನ ಅಂದ್ರೆ ಸಂಹಾರ ಮಾಡ್ತಾನೆ ಅಂತ. ಆ ಲವಣಾಸುರನಂತಹ ಮಹಾಸುರನನ್ನು ಸಂಹಾರ ಮಾಡ್ತಾನೆ ಶತ್ರುಘ್ನ. ಆ ಲವಣಾಸುರನು ಈ ತೃಣಾವರ್ತನಿಗಿಂತಲೂ 11 ಗುಣ ಕಡಿಮೆ. ಆಮೇಲೆ ನೀಚ ಅರಿಷ್ಟ ನಾಮಕ ಪಂಚಗುಣದಿಂದ ಇವನಿಗಿಂತಲೂ ಪಂಚಗುಣ ಅಂದ್ರೆ 5 ಗುಣ ಕಡಿಮೆಯಾದವನು ಅರಿಷ್ಟಾಸುರ ಅಂತ. ಅವನನ್ನು ಕೂಡ ಕೃಷ್ಣ ಪರಮಾತ್ಮ ಸಂಹಾರ ಮಾಡ್ತಾನೆ. ಅರಿಷ್ಟಾಸುರ ಆ ಗೊಲ್ಲರನ್ನು ಸಂಹಾರ ಮಾಡ್ಲಿಕ್ಕಾಗಿ ತಾನು ಎತ್ತನ ವೇಷದಲ್ಲಿ ಬರ್ತಾನೆ. ಆ ಅರಿಷ್ಟಾಸುರನನ್ನು ಕೃಷ್ಣ ಪರಮಾತ್ಮ ಸಂಹಾರ ಮಾಡ್ತಾನೆ. ಈ ಅರಿಷ್ಟಾಸುರ ಇವನಿಗಿಂತಲೂ ಅಂದ್ರೇನು ಲವಣಾಸುರನಿಗಿಂತಲೂ 5 ಗುಣ ಕಡಿಮೆಯಾದವನು. ಅದಾದ ಮೇಲೆ ದೈತ್ಯ ಸತ್ತಮ ಹಂಸಡಿಬಿಕ. ದೈತ್ಯ ಸತ್ತಮ ಅಂದ್ರೆ ದೈತ್ಯ ಶ್ರೇಷ್ಠನಾಗಿರತಕ್ಕಂತಹ ಹಂಸಡಿಬಿಕರು, ಹಿಂದೆ ಬಂತಲ್ಲ ಹಂಸಡಿಬಿಕರು. ಆ ಹಂಸಡಿಬಿಕರು ಮತ್ತು ಉನ್ಮತ್ತ ಪ್ರಮತ್ತ ವೇನನು, ಪ್ರಮತ್ತನಾದಂತಹ ಉನ್ಮತ್ತನಾಗಿರತಕ್ಕಂತಹ ವೇನ. ಯಾವ ವೇನ ಭಾಗವತದಲ್ಲಿ ಬಂತಲ್ಲ, ಆ ವೇನ ನಾಸ್ತಿಕವಾದವನ್ನೆಲ್ಲ ಲೋಕದಲ್ಲಿ ಪ್ರಚಾರ ಮಾಡಿದ. ಯಾರು ಯಜ್ಞಯಾಗ ಮಾಡಬೇಡ್ರಿ ಅಂತಂದ. ಆ ವೇನ ಸತ್ತ ಮೇಲಕ್ಕೆ ಅವನ ಕೈಗಳನ್ನು ಮಥನ ಮಾಡಿದಾಗೆ ಪೃಥ್ವಿ ಚಕ್ರವರ್ತಿ ಹುಡ್ತಾನೆ. ಅಂತಹ ವೇನ ಮಹಾಸುರ. ಆ ವೇನನೇ ಪೌಂಡ್ರಕ. ಅವನೇ ಮುಂದ ಪೌಂಡ್ರಕ ವಾಸುದೇವ ಅಂತ ತಾನು ಹುಡ್ತಾನೆ. ಆ ಪೌಂಡ್ರಕ ವಾಸುದೇವನು ಮತ್ತ ಕೃಷ್ಣ ಪರಮಾತ್ಮ ಸಂಹಾರ ಮಾಡ್ತಾನೆ. ಹೀಗಾಗಿ ಆ ವೇನನು ಪೌಂಡ್ರಕನು ಏನಿದ್ದಾನಲ್ಲ ಇವನು 9, ಈ ಲವಣಾಸುರನಿಗಿಂತಲೂ 9 ಗುಣ ಕಡಿಮೆಯಾದವನು ಅಂತ ಅರ್ಥ. ಪೌಂಡ್ರಕನು 9 ಗುಣದಿಂದ ಅಧಮ. 3 ಲವಣ ನಾಮಕಗೆ. ಈ 3 ಜನ ಕೂಡ ಅರಿಷ್ಟ, ಹಂಸಡಿವಿಕರು ಮತ್ತು ವೇನ, ಈ 3 ಜನರು ಕೂಡ ಲವಣಾಸುರನಿಗಿಂತಲೂ 9 ಗುಣ ಕಡಿಮೆಯಾದವರು ಅಂತ ತಾರತಮ್ಯ ಹೇಳ್ತಾ ಇದ್ದಾರೆ. ಈ ಕೇಶಿಗೆ ತೃಣಾವರ್ತನು ಸಮನು. ಕೇಶಿಗೆ ತೃಣಾವರ್ತನು ಸಮನು. ಇವನಿಗಿಂತಲೂ ಲವಣಾಸುರ 11 ಗುಣ ಕಡಿಮೆ. ಅವನಿಗಿಂತಲೂ ಅರಿಷ್ಟಾಸುರ 5 ಗುಣ ಕಡಿಮೆ. ದೈತ್ಯ ಶ್ರೇಷ್ಠರಾದ ಹಂಸಡಿಬಿಕರು ಉನ್ಮತ್ತನಾದ ವೇನ ಈ 3 ಜನ ಲವಣಾಸುರನಿಗಿಂತಲೂ 9 ಗುಣ ಕಡಿಮೆ.
ಮತ್ತೆ ಕೇಶಿ ನಾಮಕ ತೃಣಾವರ್ತ ಸಮಲವಣಾಸುರನು ಒಂಬತ್ತು ನೀಚಾರಿಷ್ಟ ನಾಮಕ ಪಂಚಗುಣದಿಂದ 'ದೈತ್ಯ-ಸಪ್ತಮಹಂಸ-ಡಿಬಿಕ ಪ್ರಮತ್ತವೇನನು ಪೌಂಡ್ರಕನು ಒಂಬತ್ತು ಗುಣದಿಂದ ಧಮಮೂವರು ಲವಣ ನಾಮಕಗೆ ಏನೋ ಸಂಶಯ ಇದ್ರೆ ಕೇಳಬಹುದು. ಪಾಠ ಭೇದ ಇರ್ತದೆ ಬಹುಶಃ. ಈಗ ನಾಳೆ ಕೊಂಡಂಗಾದ್ರೆ ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.